ಬಸವರಾಜ, ಬಸವರಾಜ, ಮಾಮ ನೀವು ಇಲ್ಲಿ ಯಾಕೆ? ಬಸವರಾಜ ಮನೆಯಲ್ಲಿ ಅವ್ರಿಲ್ಲ ಮಾವ, ಹೊರಗಡೆ ಹೋಗಿದ್ದಾರೆ. ಯಾಕೆ ಹೇಳಿ ಏನಾದ್ರು ಕೆಲಸ ಇದೆಯಾ? ಏನಿಲ್ಲ, ನಿನ್ನ ಅತ್ತಿಗೆಗೆ ಹೆರಿಗೆ ಬೇನೆ ಪ್ರಾರಂಭವಾಗಿದೆ. ಡಾಕ್ಟ್ರು ಆಪರೇಷನ್ ಅನಿವಾರ್ಯ ಅಂತ ಹೇಳಿದ್ದಾರೆ. ಆಪರೇಷನ್ ಮಾಡದೆ ಹೋದರೆ ನನ್ನ ಹೆಂಡತಿ ಬದುಕುವಂತಿಲ್ಲ. ಕಾರಣ ತಮ್ಮನನ್ನು ಕಂಡು ಹಣದ ಸಹಾಯ ಕೇಳಬೇಕು ಅಂತ ನಾನಿಲ್ಲಿ ಬಂದೆ. ಇದನ್ನ ಅವ್ರ ಹತ್ರನೇ ಕೇಳೋದ? ನನ್ ಕೇಳಿದ್ರೆ ನಾನ್ ಕೊಡೋದಿಲ್ವಾ? ಅಕ್ಕ ಅಂದ್ರೆ ಬೇರೆ ಯಾರು ಅಲ್ಲ, ಹೆತ್ತ ತಾಯಿಗಿಂತ ಹೆಚ್ಚು ಅಂತ ನಾನ್ ತಿಳ್ಕೊಂಡಿದ್ದೀನಿ. ಎಷ್ಟು ಬೇಕಂದ್ರಿ? ಸದ್ಯ 10,000 ರೂಪಾಯಿ ಬೇಕಾಗಿತ್ತು. ಅಷ್ಟೇ ತಾನೇ, ನಾನ್ ತಂದು ಕೊಡ್ತಿರ್ತಾರೆ. ಮಾಮ, ಅಂದಿನ ಆಸೆಯಿಂದ ಇಂದು ನೀವು ಪೂರೈಸಿಕೊಟ್ರೆ 10,000 ಹೇಳ್ದಷ್ಟು ತಿಳ್ಕೊಡ್ತೀನಿ. ಅಷ್ಟೇ ಅಲ್ಲ, ಆಗಲಿಲ್ಲ ಅಣ್ಣ ತಮ್ಮಂದ್ರಲ್ಲೂ ಒಂದು ಒಪ್ಕೊಳ್ತೀರಾ ಮಾಮ? ನೀನಿನ್ನೂ ಬಿಟ್ಟಿಲ್ಲವೇನಮ್ಮ ನನ್ನ ಮೇಲಿನ ಹಂಬಲವ? ಹೆಸರು ನಮ್ಮದೆಂದು ತಿನ್ನಲು ಬರಬಹುದೇ? ನನ್ನ ಬಯಕೆ ಬಳ್ಳಿ ನಿಮ್ಮಿಂದಲೇ ಹಬ್ಬಿ ಹೂ ಬಿಡ್ಲಿ ಅನ್ನೋದೇ ನನ್ನ ಆಸೆ. ನಿನ್ನ ಬಯಕೆ ಬಳ್ಳಿ ಹಬ್ಬಿ ಹೂ ಬಿಡಲು ನನ್ನಲ್ಲಿ ಆಸರೆಯೇ ಇಲ್ಲವಲ್ಲ. ಒಂದು ಹೆಣ್ಣು ಪ್ರೇಮ ಭಿಕ್ಷೆ ಕೇಳಿದ್ರೆ ಅದನ್ನು ತಿರಸ್ಕರಿಸುವುದು ಗಂಡಸಿನ ಧರ್ಮವಲ್ಲ. ತಮ್ಮನ ಹೆಂಡತಿಯನ್ನು ಮೋಹಿಸಿ ಸಮಾಜದಲ್ಲಿ ಬಣ್ಣ ಗಂಡನಾಗಿ ಮಾಡಿದರೆ ಧರ್ಮ ಉಳಿಯುವುದೇ? ಧರ್ಮ 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 ಎಲ್ಲಿದೆ ಮಾವ ಧರ್ಮ? ನವ ಮಾಸ ಹೊತ್ತು ಹೆತ್ತು ತಾಯಿ ಮಗನೊಡನೆ ರತಿ ಕ್ರೀಡೆ ಆಡಿ ಮತ್ತೆ ಸಮಾಜದಲ್ಲಿ ತಾಯಿ ಮಗನಾಗಿ ಉಳಿತಾರಲ್ಲ, ಇದಕ್ಕೆ ಧರ್ಮ ಅಂತೀರ? ಅಣ್ಣನ ಹೆಂಡತಿಯನ್ನೇ ಆಶಿಸಿ ಅಣ್ಣನಿಗೆ ವಿಷ ಹಾಕಿ ಅಣ್ಣ ಸತ್ತ ನಂತರ ರಂಡೆಯಾದ ಅತ್ತಿಗೆಯೊಡನೆ ದಿನನಿತ್ಯ ಮೈ ಸುಖ ಉಳುತ್ತಾರಲ್ಲ, ಇದಕ್ಕೆ ಧರ್ಮ ಅಂತೀರ? ಮಾವ, ಧರ್ಮವನ್ನು ಬೆನ್ನು ಹತ್ತಿದವರು ತುತ್ತು ಕೂಳಿಗೂ ಗತಿ ಇಲ್ಲದಂತೆ ತಿರುಗ್ತಾ ಇದ್ದಾರೆ. ಗಾಳಿ ಬಿಟ್ಟಾಗ ತೋರಿಕೊಳ್ಳುವುದೇ ಜಾಣರ ಲಕ್ಷಣದ ದಾರಿ. ಏನಂತೀರಾ? ಜಯಶ್ರೀ, ಈಗ ನನ್ನ ಬಾಳಿನಲ್ಲಿ ಕಷ್ಟ ಬಂದಿರಬಹುದು. ಮುಂದೆ ಒಂದಲ್ಲ ಒಂದು ದಿನ ನನ್ನ ಬಾಳಿನಲ್ಲಿ ಮುತ್ತಿನ ಹನಿಗಳು ಉದುರುವವು. ಇದು ನಿನ್ನ ಜ್ಞಾಪಕದಲ್ಲಿರಲಿ. ಮುತ್ತಿನ ಹನಿಗಳು ಉದುರುವಷ್ಟರಲ್ಲಿ ಜೀವ ಕಷ್ಟ ನೋವು ಅನುಭವಿಸಿ ಮಣ್ಣು ಸೇರುತ್ತೆ. ಆಗ ಧರ್ಮ ಉಳಿಯುವುದಾದ್ರೂ ಎಲ್ಲಿ? ಏಕೆ ಉಳಿಸಿಕೊಂಡಿಲ್ಲ? ಮಹಾಗರತಿ ಎಂದು ಬಾಳುತ್ತಿರುವಾಗ ಯಮನು ಬಂದು ತನ್ನ ಪತಿಯ ಪ್ರಾಣವನ್ನು ಹರಣೆ ಮಾಡಿಕೊಂಡು ಹೋದಾಗ ಯಮನೊಡನೆ ಹೋರಾಡಿ ಸತ್ತ ಪ್ರಾಣವನ್ನು ಮತ್ತೆ ಪಡೆಯಲಿಲ್ಲವೇ ಆ ಸತ್ಯವಾದ ಸಾವಿತ್ರಿ? ಅವನಿಗೆ ಧರ್ಮ ಕಾಪಾಡಿತು ಅಥವಾ ಧರ್ಮ ಕಾಪಾಡಿತು? ಹಿಂದಿನವರ ಗೊತ್ತು ತತ್ವ ನನಗೀಗ ಬೇಕಾಗಿಲ್ಲ. ನನ್ನ ಮಾತಿನಂತೆ ನಡೆದ್ರಿ ಸರಿ, ಎಲ್ಲವಾದ್ರೆ ಪರಿಸ್ಥಿತಿ ಹೋಗುತ್ತೆ. ಎಚ್ಚರ. ಧಗಿಸುವ ಅಗ್ನಿ ಕುಂಡದಲ್ಲಿ ನನ್ನನ್ನು ನಿಲ್ಲಿಸಿದರು. ನನ್ನ ನಿರ್ಧಾರ ಬದಲಿಸಲು ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಈ ಕಾಮಿನಿಯು ಬೀಸಿದ ಬಲೆಯಲ್ಲಿ ನೀನು ಬಂದು ಸಿಲುಕಿದಾಗ ಕಾಮುಕನಾಗೋದೇ ಮಹಾ. ಗರತಿಯರು ಬಾಳಿ ಬೆಳಗಿದ ಈ ಮನೆ ಇಂದು ವೇಶ್ಯರ ಆಗರವಾಗಬೇಕೆ? ನಮ್ಮ ಕಾಲಕ್ಕೆ ತಕ್ಕಂತ ಅನುಗುಣವಾಗಿ ಎಲ್ಲ ನಡಿಬೇಕು. ಮಾತು ಕೇಳಿ ಮಾಮ, ಇಲ್ಲ ಅನ್ಬೇಡ. ಏನು ಅಂತ ಹೇಳಿರಿ, ನಾನೆಷ್ಟು ರೀತಿಯಿಂದ ತಿಳಿಸಿ ಹೇಳ್ದೆ. ಏನೋ ದುಡ್ಡು ಬೇಕು ಅಂತ ಬಂದ್ರು, ಕೊಡೋದಕ್ಕಂತ ಹೋಗ್ತಾ ಇದ್ದೀನಿ. ತಮ್ಮನೆ ಹೆಂಡತಿ ಆದ್ರೇನು ಯಾರಾದ್ರೇನು ನನಗೂ ಸುಖ ಕೊಡಬಾರೆ ಅಂತ
ಹೊಡಿಬೇಕಾದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತಂದ್ರೆ ನಾಳೆ ಅದೊಂದು ಅಪವಾದ ನಮ್ಮ ತಲೆ ಮೇಲೆ. ಹೋಗ್ಲಿ ಬಿಡಿ, ಪಾಪ ಬದುಕೊಳ್ಳಿ ಬದುಕೊಳ್ಳಿ, ಬನ್ನಿ ಹೋಗಿ. ಗಂಡಾಂತರವಿದೆ ಎಂದು ಡಾಕ್ಟರ್ ಹೇಳಿದ್ದಾರೆ. ಆಪರೇಷನ್ ಮಾಡಿಸದೆ ಹೋದರೆ ನನ್ನ ಹೆಂಡತಿ ಬದುಕುವಂತಿಲ್ಲ. ಕಾರಣ ಇಂಥ ಸಮಯದಲ್ಲಿ ಹಣ ಇಲ್ಲ ಅಂತ ಹೇಳ್ಬೇಡ. ನಿನಗೆ ಕೈ ಮುಗಿದು ಏನಂದೇನ ಅದಕ್ಕೆ ಮೇಲೆ ಹುಷಾರಿಲ್ಲ. ಹಣ ಬೇಕಾಗಿತ್ತ? ಎಷ್ಟು ಬೇಕಾಗಿತ್ತ ಹಣ? ಸದ್ಯ ಒಂದು 10,000 ರೂಪಾಯಿ ಬೇಕು. 10,000 ರೂಪಾಯಿನ? ಏ ಜಯ, ಅಣ್ಣಂಗೆ ಹಣ ಬೇಕಂತ ಕೊಡಬಾರ್ದಾಗಿತ್ತ? ಒಂದು ನಿಮಿಷ ಒಳಗಡೆ ಇದು ತೊಗೊಂಬಂದು. ನಿಮಗೆ ಹಣ ಬೇಕಾಗಿತ್ತಲ್ಲ? ನಾನು ಕೊಡ್ತೀನಿ. ಹೊಡಿಬೇಕಾದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಮೇಲ್ ಹೋದ ಅಂದ್ರೆ ನಾಳೆ ಅದೊಂದು ಅಪವಾದ ನಮ್ಮ ತಲೆ ಮೇಲೆ. ಹೋಗ್ಲಿ ಬಿಡಿ, ಪಾಪ ನಿಮ್ಮ ಅಣ್ಣ ಬದುಕೊಳ್ಳಿ ಎಷ್ಟೇ ಆಗ್ಲಿ. ನೋಡ್ದೆ ಅಣ್ಣ, ಏನೋ ದೇವತೆ ಅಂತ ನನ್ನ ಹೆಂಡತಿ ಹೇಳ್ತಾ ಇದ್ದಾಳೆ ಅಂತ ನೀನು ಇವತ್ತು ಜೀವಂತ ಬಿಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಇವತ್ತು ನಿನ್ನ ಹುಟ್ಲಿಲ್ಲ. ಇನ್ನೊಂದ್ಸಲ ಈ ನಿನ್ನ ಮುಖನ ನನಗೆ ತೋರಿಸ್ಬೇಡ. ಮೊದಲು ನನ್ನ ಮನೆಯಿಂದ ಹೊರಗೆ ಗರ್ಭದಲ್ಲಿ ಅಡಗಿದೆ ಧರ್ಮದ ತೊಟ್ಟಿಲು ನ್ಯಾಯ ಎಲ್ಲಿದೆ ದೇವ